ಇಲ್ಲ ಸಮರ್ಥ್, ಇದಕ್ಕೆ ನಾವು ಮಾತ್ರ ಕಾರಣ ಅಲ್ಲ, ಇದಕ್ಕೆ ಮುಖ್ಯವಾದ ಕಾರಣ ಅಮ್ಮ. ಅಮ್ಮ ಅಷ್ಟೊಂದು ರಿಸ್ಕ್ ತಗೊಂಡು ಸಾಕ್ಷಿಗಳನ್ನ ಕೊಟ್ಟಿದ್ದಕ್ಕೆ ನಿನಗೆ ಬೆಲೆ ಸಿಕ್ಕಿದ್ದು. ಸರ್, ಅಮ್ಮ ಬರಲಿಲ್ವಾ? ಈ ಟೈಮಲ್ಲಿ ಅವ್ರು ಇಲ್ಲಿಗೆಲ್ಲ ಬರಬೇಕಾ? ಅವ್ರಿಗೆ ಆಯಾಸ ಆಗಲ್ವಾ? ಅದು ನಿಜಾನೇ. ನಾವೇ ಹೋಗಿ ಅಮ್ಮ ನೋಡ್ಬೋದಲ್ವಾ? ನೋಡ್ಬೋದಲ್ಲ, ನೋಡಲೇಬೇಕು. ಹಾಗೆ ನೀನು ಬರೋ ವಿಷಯನ ಅಮ್ಮನಿಗೆ ತಿಳಿಸಿಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಹೊರಡೋಣ. ಥ್ಯಾಂಕ್ ಯು ಸರ್. ಕೇಸ್ ಬಗ್ಗೆ ಇನ್ನೇನೇ ಫರ್ದರ್ ಡೀಟೇಲ್ಸ್ ಇದ್ರು ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನಿಮ್ಮ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗುತ್ತೆ ಸರ್. ಕೆಲವು ವಿಷಯಗಳನ್ನ ನಾನು ನಿಮ್ಗೆ ಹೇಳಲೇಬೇಕು. ಸಮರ್ಥ್ ಬೇಲ್ ಮೇಲೆ ಆಚೆ ಬಂದಿರೋದ್ರಿಂದ ಕೋರ್ಟ್ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದೆ. ಸಮರ್ಥ್ ಪ್ರತಿದಿನ ಸ್ಟೇಷನಿಗೆ ಬಂದು ಸೈನ್ ಮಾಡಬೇಕು. ಹಾಗೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ಹೋಗಲೇಬೇಕು ಅಂದರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು. ಸಮರ್ಥ್ ಹತ್ರ ಇರೋ ಪಾಸ್ಪೋರ್ಟ್ ಕೋರ್ಟ್ರಿಗೆ ಸರೆಂಡರ್ ಮಾಡಬೇಕು. ಅದೆಲ್ಲ ನನ್ನ ಜವಾಬ್ದಾರಿ. ಈಗ ಅವನನ್ನು ಕರ್ಕೊಂಡು ಹೋಗ್ಬೋದಲ್ವ? ಖಂಡಿತ ಕರ್ಕೊಂಡು ಹೋಗ್ಬೋದು. ನಿಲ್ಲಿ ಬರಬೇಡಿ. ಚಿಕ್ಕಮ್ಮ ಬನ್ನಿ, ನೀವೇ ದೊಡ್ಡವರು, ನೀವೇ ಆರತಿ ಮಾಡಿ. ಅಭಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅತ್ತೆ ತಗೊಳ್ಳಿ, ನೀವೇ ಆರತಿ ಮಾಡಿ. ಏನು ಯೋಚನೆ ಮಾಡ್ತಾ ಇದೀಯ ಶಾರ್ವರಿ? ಬಾ ತಗೊಳ್ಳಿ. ಅಣ್ಣ ತಮ್ಮಂದಿರು ಎಲ್ಲರೂ ಒಂದಾಗಿದ್ದೀರಾ ಅಲ್ವಾ? ಇಲ್ಲಿ ಕೈಯಲ್ಲಿ ಆರತಿ ಇದ್ರೂ ಮನ್ಸಿನಲ್ಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಇದೇ ಕಿಚ್ಚಿಂದ ಇಡೀ ಕುಟುಂಬನ ಸುಟ್ಟು ಬೂದಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶಾರ್ವರಿನೇ ಅಲ್ಲ. ಏನಿದೆಲ್ಲ? ನೀವೇ ರೀತಿ ಸ್ವಾಗತ ಮಾಡ್ತಿರೋದು ನೋಡ್ತಿದ್ರೆ ನನಗೆ ಮುಜುಗರ ಆಗ್ತಾ ಇದೆ. ನಿಮ್ಮಲ್ಲಿರೋ ಒಳ್ಳೆ ಗುಣಕ್ಕೆ, ನೀವು ಮಾಡಿರೋ ತ್ಯಾಗಕ್ಕೆ ಈ ರೀತಿ ಸ್ವಾಗತ ಮಾಡೋದು ಕಮ್ಮಿನೇ ಅನ್ಸುತ್ತೆ. ನಿಮ್ಮನ್ನ ನನ್ನ ಮೈದ್ನ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅಮ್ಮ ಇಲ್ಲಿ ಕಾಣ್ತಾನೆ ಇಲ್ಲ. ತುಳಸಿಯವರು ರೂಮಲ್ಲಿದ್ದಾರೆ. ಅವ್ರಿಗೆ ನೀನು ಬರೋದು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಇಲ್ಲೇ ಬಾಗ್ಲಲ್ಲಿ ಕಾಯ್ತಾ ಇರ್ತಿದ್ರು. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ಅವ್ರಿಗೆ ಹೇಳಿಲ್ಲ. ಅಮ್ಮ ನಿನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರಂತ ನಾವು ನೋಡಬೇಕು. ನಡಿ. ಕಂಡೆ ಗೋವಿಂದನ ಕಂಡೆ ಗೋಪಾಲನ. ಸಿಕ್ತು ಯಾವುದನ್ನ ಹುಡುಕ್ತಾ ಇತ್ತು ಅದು ಸಿಕ್ತು. ಈ ಕವರ್ನ ಸುಟ್ಟು ಹಾಕಿಬಿಟ್ರೆ ನನ್ನ ಅಕೌಂಟ್ಗೆ ದುಡ್ಡಿನ ಸುರಿಮಳೆ. ಅಪ್ರಯೋಜಕ. ಯಾರು ಯಾರದು? ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ನಾನು ಅಲ್ಲಿಗೆ ಬರ್ತಿದ್ದೆ ಅಲ್ವಾ? ಯಾಕೆ? ನಾನು ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ವಾ? ಇಷ್ಟ ಆಯಿತು, ಆದರೆ ಈಗ ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೆ. ಸಮರ್ಥ್, ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ನೀನು ರಿಲೀಸ್ ಆಗಿದೆಯಾ ಅಂತ ಗೊತ್ತಾಗಿ ನಂಗೆ ಮನೆಯಲ್ಲಿ ಒಂದು ನಿಮಿಷನೂ ನಿಲ್ಲಕ್ಕಾಗಲಿಲ್ಲ ಗೊತ್ತಾ? ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಹೇಗಿದ್ಯಾ ನೀನು? ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ಯಾ? ನೀನು ನನ್ನ ಜೊತೆಲಿ ಇಲ್ಲದೆ ನಾನು ಹೇಗಿರೋಕ್ಕೆ ಸಾಧ್ಯ ಹೇಳು? ಅಂತೂ ಬಂದಿಯಲ್ಲ.
ಏನು ನಿಮ್ಮಿಬ್ರಿಗೂ ನಾವಿಲ್ಲಿ ಯಾರೂ ಇರೋದು ಕಾಣಿಸ್ತಾ ಇಲ್ವಾ? ಗಂಡನ್ ನೋಡಿ ಕಳ್ದೋಗ್ಬಿಟ್ಯಾ? ಅಮ್ಮ ಅದು ಏನದು ಇದು? ಗಂಡನ್ ನೋಡಿದ ಖುಷಿಗೆ ಮಾತೇ ಬರ್ತಿಲ್ವಾ? ಅಮ್ಮ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅನ್ನೋದನ್ನ ನನ್ನ ಕೈಲಿ ಹೇಳ್ಕೊಳಕ್ಕಾಗ್ತಿಲ್ಲ, ನಿಜ. ಆದರೆ ನಿಮಗೆಷ್ಟು ಸಂತೋಷ ಆಗ್ತಿದೆ ಅನ್ನೋದು ನಿಮ್ಮ ಕಣ್ಣಲ್ಲೇ ಕಾಣಿಸ್ತಾ ಇದೆ. ಅದು ಅಲ್ಲದೆ ನಮ್ಮ ಪತಿ ದೇವರಿಗೆ ಅವ್ರ ತಾಯಿ ದೇವ್ರ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ನೋಡಿ ರಿಲೀಸ್ ಆಗ್ತಿದ್ದ ಹಾಗೆ ಮೊದಲು ಇಲ್ಲಿಗೆ ಓಡ್ ಬಂದಿದ್ದಾರೆ. ಹಾಗೇನಿಲ್ಲ, ಅವನಿಗಿಬ್ರು ಮುಖ್ಯನೇ. ಬರೀ ನೀವಿಬ್ರು ಮುಖ್ಯ ಆದ್ರೆ ಸಾಕಾ? ನಾವೆಲ್ಲರೂ ನನಗೆ ಎಲ್ಲರೂ ಮುಖ್ಯನೇ. ನಾನು ರಿಲೀಸ್ ಆಗೋಕ್ಕೆ ನೀವೆಲ್ಲರೂ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ಹೋರಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಋಣ ನನ್ನ ಹೆಗ್ಲಿ ಮೇಲೆ ಇರುತ್ತೆ. ಹೆಗ್ಲೆ ಮೇಲೆ ಈ ರೀತಿ ಅದು ಇದೆಲ್ಲ ಇಟ್ಕೋಬೇಡ. ನಮ್ಮ ಮನೇಲಿ ಋಣದ ಬಗ್ಗೆ ಆಗಲಿ ಹಣದ ಬಗ್ಗೆ ಆಗಲಿ ಯಾವತ್ತೂ ಚಿಂತೆ ಮಾಡಬಾರ್ದು. ನೀನು ಆಚೆ ಬಂದಿರೋದಕ್ಕೆ ಎಲ್ರಿಗೂ ಖುಷಿಯಾಗಿದೆ, ಆ ಖುಷಿನ ಎಂಜಾಯ್ ಮಾಡೋ. ಋಣ ಅಂತೆ ಋಣ. ಆಯ್ತು, ನೀವು ಹೇಳಿದ್ದೆ ನಡೀಲಿ. ಅಂತೂ ನಮ್ಮ ಪ್ರಾರ್ಥನೆ ಹರಕೆ ಎಲ್ಲ ಫಲಿಸ್ತು. ಮನೇಲಿ ಎಲ್ರ ಮುಖದಲ್ಲೂ ಮನಸ್ಸಲ್ಲೂ ಖುಷಿ ಕಾಣಿಸ್ತಾ ಇದೆ. ಇಷ್ಟು ದಿನ ಮನೆ ಕತ್ಲಲ್ಲಿದೆಯೇನೋ ಅಂತ ಅನ್ನಿಸ್ತಿತ್ತು. ಅಮ್ಮ, ಬೆಳಕಾಗಿ ತುಂಬಾ ಹೊತ್ತಾಯ್ತು, ನಮ್ಮೆಲ್ರಿಗೂ ಹಶ್ವಾಗ್ತಿದೆ. ನೀವು ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರಾ ಅಥವಾ ಹೊಟ್ಟೆಗೇನಾದ್ರೂ ಕೊಡ್ತೀರಾ? ಹೌದಲ್ವಾ? ನನ್ನ ಬುದ್ಧಿಗಿಷ್ಟು ಮರ್ತೇ ಹೋಯ್ತು. ಮೊದಲು ಇವನಿಗೆ ಸ್ನಾನ ಮಾಡಿಸ್ಬೇಕು, ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಬಾ ಪಾಪು ಬಾ.